ಹಾಯ್ ಎಲ್ರಿಗೂ ನಮಸ್ಕಾರಗಳು. ನನ್ನ ಸಿನಿ ಪಯಣ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ, ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ಒಂದು ದೈತ್ಯ ಪ್ರತಿಭೆಯನ್ನು ನಾನು ಕರ್ಕೊಂಡು ಬಂದಿದ್ದೀನಿ. ನಮ್ಮ ಇಡೀ ಭಾರತ ದೇಶ ಅಲ್ಲದೆ ಇಡೀ ಭೂಮಿಯೇ ಇಷ್ಟಪಡುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅಲ್ವಾ, ಮೊಹಮ್ಮದ್ ರಫೀಕ್. ಇವರ ಜೀವನ ಪಯಣ, ಇವರ ಕೆಲವು ನನಗೆ ಗೊತ್ತಿರುವ ಹಾಡುಗಳ ಬಗ್ಗೆ ಇಲ್ಲಿ ಇವತ್ತು ನಾನು ಮಾತಾಡ್ತೀನಿ. ಅಪ್ಪಿತಪ್ಪಿ ತಪ್ಪೇನಾದರೂ ಬಂದರೆ ಕ್ಷಮೆ ಇರಲಿ. ಭಾರತದ ಸಂಗೀತ ಲೋಕವನ್ನು ತನ್ನ ದಿವ್ಯ ಸ್ವರದಿಂದ ಬೆಳಗಿಸಿದ ಒಂದು ಅದಮ್ಯ ಹೆಸರೆಂದರೆ ನಮ್ಮ ಮೊಹಮ್ಮದ್ ರಫಿ ಅಲ್ವಾ. ಈ ಒಂದು ಮೊಹಮ್ಮದ್ ರಫಿ ಅಂದಾಗ ನಮಗೆ ಅಲ್ಲಿ ನೋಡಿ ಹಾಡುಗಳು ಮಾತ್ರ ಕಾಣೋದು. ಯಾವ ಧರ್ಮವೋ, ಯಾವ ಜಾತಿನೋ, ಯಾವ ಮತನೋ ಯಾವುದು ಕಾಣಿಸಲ್ಲ ಅಲ್ವಾ. ಹಾಗೇ ಕೂಡ ಮೊಹಮ್ಮದ್ ರಫಿ ಕೂಡ ಹಾಗೇ ಇದ್ದರು. ಅವರು ನಡೆದು ಬಂದ ಹಾದಿ ಕೂಡ ಹಾಗೇ ಇತ್ತು. ಎರಡೇ ಜಾತಿಯವರ ಕಣ್ಣ ಮುಂದೆ ಹೆಣ್ಣು ಗಂಡು, ಹಾಗೆ ಎಲ್ಲರ ದೇಹದಲ್ಲಿ ಹರಿಯುವ ರಕ್ತನೂ ಒಂದೇ. ಈ ಥರ ಒಂದು ನಡವಳಿಕೆಯಲ್ಲಿ ಅವರು ಸಾಗಿ ಬಂದವರು. ಹಾಗಾಗಿ ಅವರ ಹಾಡನ್ನು ಕೇಳುವಾಗ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಅವರ ಹಾಡನ್ನು ಕೇಳುವಾಗ ಮೊಹಮ್ಮದ್ ರಫೀಕ್ ಮತ್ತು ಅವರ ಹಾಡು ಆ ಸ್ಥಾನದಲ್ಲಿ ಮತ್ತೆ ಒಂದು ನಿಂತು ಆ ರೀತಿಯಾಗಿ ಹಾಡಲಿಕ್ಕೆ ಕೂಡ ಯಾರಿಗೂ ಆಗಿಲ್ಲ. ಅಂದಿನ ಕಾಲದಲ್ಲಿ ಅಂಥ ಒಂದು ಅದ್ಭುತ ಹಾಡುಗಳನ್ನು ಹಾಡೋದು ಸುಲಭದ ಕೆಲಸವಾಗಿರಲಿಲ್ಲ. ಯಾಕಂದರೆ ಇವರು ಹುಟ್ಟಿನಿಂದ ಏನು ಸಂಗೀತ ಪ್ರತಿಭೆ. ಹಾಗಾಗಿ ಇವರು ಇವತ್ತು ಕೂಡ ಇವರ ಹೆಸರು ಕೂಡ ನಮ್ಮ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿದೆ ಅಲ್ವಾ. ಮೊಹಮ್ಮದ್ ರಫೀಕ್ ಅಂದರೆ ಹಿಂದಿ ಹಾಡುಗಳು, ಅವರು ಕನ್ನಡ ಕೂಡ ಹಾಡಿದ್ದಾರೆ. ಅದಲ್ಲದೆ ಹೆಚ್ಚಿನ ಹಾಡುಗಳನ್ನು ಅವರು ಬಹಳ ದೊಡ್ಡ ಸಂಗೀತ ನಿರ್ದೇಶಕರ ಕೈ ಕೆಳಗಡೆ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಅದಲ್ಲದೆ ಅವರು ಸ್ವಂತ ಪ್ರಯತ್ನದಿಂದ ಈ ಹಿನ್ನೆಲೆ ಗಾಯನಕ್ಕೆ ಬಂದವರು. ಹಾಗಾಗಿ ಅವರ ಬಗ್ಗೆ ನಾವು ಎಷ್ಟು ಮಾತಾಡಿದರೂ ಕೂಡ ಬಹಳ ಕಮ್ಮಿ. ಇವರು 7 ಸ್ವರದ ದಿಗ್ಗಜ ಅಂತಲೇ ಹೇಳಬೇಕಲ್ವ ನಮ್ಮ ಮೊಹಮ್ಮದ್ ರಫಿ ಸರ್ನ. ಅವರ ಜೀವನ ಮತ್ತು ಸಂಗೀತದಲ್ಲಿ ಬೆಳೆದು ಬಂದ ದಾರಿ ಎಲ್ಲವನ್ನು ಈ ವಿಡಿಯೋದಲ್ಲಿ ಇವತ್ತು ನೋಡೋಣ. ಹಾಗೆ ಅವರ ಒಂದು ಸ್ವರ ಯಾರೂ ಮರೆಯಲಾಗದ ಸ್ವರ ಅಲ್ವ. ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸಲ್ಲಿ ನಿಂತಿರುವಂತಹ ಒಂದು ಧ್ವನಿ ಅವರದ್ದು. ಅವರು ಮೊಹಮ್ಮದ್ ರಫೀಕ್ ಅಂದರೆ ನಮ್ಮ ಭಾರತದ ಒಂದು ದಂತಕಥೆ ಅಲ್ವ. ಅದರಲ್ಲಿ ಇನ್ನೂ 2 ಮಾತೇ ಇಲ್ಲ. ಇವರಿಗೆ ಒಂದೇ ಹೆಸರು ಇತ್ತು. ಎಲ್ರಿಗೆ 2-3 ಹೆಸರು ಇರುತ್ತಲ್ಲ, ಇವರಿಗೆ ಒಂದೇ ಹೆಸರು, ಪೂರ್ಣ ಹೆಸರು ಮೊಹಮ್ಮದ್ ರಫಿ. ಇವರು ಹುಟ್ಟಿದ್ದು ಮೊಹಮ್ಮದ್ ರಫೀಕ್, ನಾವೆಲ್ಲ ಕರೆಯೋದು ರಫಿ ಸರ್, ರಫಿ ಬಾಯ್. ಹಾಗೆ ಹುಟ್ಟಿದ ದಿನಾಂಕ ಬಂದು ಡಿಸೆಂಬರ್ 24, 1924 ಹುಟ್ಟಿದ್ದೆಲ್ಲ ಇವರು ಅಮೃತಸರದ ಪಂಜಾಬಲ್ಲಿ ಹುಟ್ಟಿರೋದು. ಒಟ್ಟು ಇವರ ತಂದೆ ತಾಯಿಗೆ 6 ಮಕ್ಕಳು. ಅದರಲ್ಲಿ ಒಬ್ಬರು ನಮ್ಮ ಮೊಹಮ್ಮದ್ ರಫಿ ಸರ್. ಅದರಲ್ಲಿ ಎಷ್ಟು ಹೆಣ್ಣು ಎಷ್ಟು ಗಂಡು ಅಂತ ನನಗೆ ಆ ಮಾಹಿತಿ ನನಗೆ ಸಿಕ್ಕಿಲ್ಲ. ರಫಿ ಸರ್ ಚಿಕ್ಕ ವಯಸ್ಸಿಂದ ಬಹಳ ಸಂಗೀತದಲ್ಲಿ ಆಸಕ್ತಿಯಂತೆ. ಒಂದು ಗಲ್ಲಿಯಲ್ಲಿ ಅವರವರ ಬಡ ಕುಟುಂಬದಲ್ಲೇ ಹುಟ್ಟಿದವರು, ಬಡ ಕುಟುಂಬದಲ್ಲೇ ಬೆಳೆದಿದ್ದವರು. ಅಂದರೆ ಕಡು ಬಡತನ ಇರಲಿಲ್ಲ, ಒಂದು ರೀತಿಯ ಬಡತನ ಇತ್ತವರಿಗೆ. ಒಂದು ಗಲ್ಲಿಯಲ್ಲಿ ಒಬ್ಬರು ಫಕೀರ ಹಾಡು ಹಾಡ್ತಿದ್ರಂತೆ. ಇವರು ಇರುವ ಗಲ್ಲಿಯಲ್ಲಿ ಇವರು ಅಲ್ಲಿ ಓಡೋಡಿ ಹೋಗ್ತಾಯಿದ್ರಂತೆ. ಈ ರಫಿ ಸರ್ ಏನು ಮಾಡ್ತಾಯಿದ್ರು, ಆ ಒಂದು ಫಕೀರನ ಅನುಕರಣೆ ಮಾಡಿ ಮನೆಯಲ್ಲೇ ಹಾಡ್ತಾಯಿದ್ರು. ಇದನ್ನು ಇವರ ಕುಟುಂಬದವರು ನೋಡಿದ್ದಾರೆ. ಈಗ ಅಮೃತಸರ ಅಂದಮೇಲೆ ಒಂದು ಮನೆಯಲ್ಲಿ ನಮ್ಮಾಗೆ ತಂದೆ ತಾಯಿ ಮಕ್ಕಳೆಲ್ಲ, ಗಂಡ ಹೆಂಡತಿ ಮಕ್ಕಳು ಹಾಗೆಲ್ಲ ಒಂದು 25, 30, 40, 50 ಜನ ಹೀಗೆ ವಾಸಿಸುವಂಥ ಒಂದು ಕುಟುಂಬದಲ್ಲಿ ಒಂದು ದೊಡ್ಡ ಕುಟುಂಬ. ಆ ಕಡೆ ಎಲ್ಲ ಅಮೃತಸರ ನಾರ್ತ್ ಇಂಡಿಯನ್ ಎಲ್ಲ ನಮ್ಮಾಗೆಲ್ಲ ಜೀವನ ಮಾಡೋದು ಭಾಳ ಕಮ್ಮಿ. ಅದು ಹಿಂದಿನ ಕಾಲದಲ್ಲಿ, ಅದು ಇಸ್ಲಾಂ ಧರ್ಮದಲ್ಲಿ ದೊಡ್ಡ ಕುಟುಂಬನೇ ಇತ್ತು. ಹಾಗಾಗಿ ಇವರಲ್ಲಿ ಏನೋ ಒಂದು ರೀತಿಯ ಒಂದು ಸಂಗೀತದ ಒಂದು ರಕ್ತ ಹರಿತಾ ಇದೆ ಅಂತ ಇವರ ಕುಟುಂಬಕ್ಕೆ ಗೊತ್ತಾಗಿ ಇವರಿಗೋಸ್ಕರ ಅವರು ಏನು ಹೇಳೋದು, ಅಲ್ಲಿಂದ ವಲಸೆ ಹೋಗ್ತಾರೆ ಬೇರೆ ಕಡೆ. ಅವರು ನೇರ ಲಾಹೋರಿಗೆ ಹೋಗ್ತಾರೆ. ಲಾಹೋರಿಗೆ ಸ್ಥಳಾಂತರಗೊಂಡ ಮೇಲೆ ಸಂಗೀತದ ಅಭ್ಯಾಸಕ್ಕೆ ಈ ಮಗನನ್ನು ಸೇರಿಸ್ತಾರೆ. ಅಲ್ಲಿ ಒಳ್ಳೊಳ್ಳೆ ಉಸ್ತಾದ್ ಅಬ್ದುಲ್ ವಹೀದ್ ಖಾನ್ ಮತ್ತು ಫಿರೋಜ್ ನಿಜಾಮ್ ಮತ್ತು ಗುಲಾಮ್ ಅಲಿ ಖಾನ್, ಹೀಗೆ ಒಳ್ಳೊಳ್ಳೆಯ ಸಂಗೀತ ತಜ್ಞರಿಂದ ಇವರಿಗೆ ಸಂಗೀತದ ತರಬೇತಿಯನ್ನು ಕೊಡ್ತಾರೆ. ನಂತರದಲ್ಲಿ ಲಾಹೋರ್ ರೇಡಿಯೋದಲ್ಲಿ ಮೊದಲ ಹಾಡು ಹಾಡ್ತಾರೆ ಇವರು. ಲಾಹೋರ್ ಸ್ಟೇಷನಲ್ಲಿ 1941ಕ್ಕೆ 17ನೇ ವಯಸ್ಸಲ್ಲಿ. ಮೊದಲ ಹಿಂದಿ ಗಾನ ಇವ್ರದ್ದು 1945. ಅದು ಸಿನಿಮಾದಲ್ಲಿ ಹಾಡಿದ ಗಾನ. ಈ ಸಿನಿಮಾದಲ್ಲಿ ಹಾಡಲಿಕ್ಕೆ ಅದರ ಹಿಂದಿನ ಪ್ರಯತ್ನ ಎಲ್ಲ ಇವರದ್ದೇ ಇತ್ತು. ಇವರಲ್ಲಿ ಸಂಗೀತ ಎಲ್ಲ ಕಲಿತ ಮೇಲೆ ನೇರ ಬೊಂಬೈಗೆ ಬಂದು ತಾವಾಗಿಯೇ ಅವಕಾಶವನ್ನು ಹುಡುಕೊಂಡು ಹೋಗ್ತಾರೆ. ಇವರಿಗೆ ಬೇಗ ಇಂಡಸ್ಟ್ರಿಯಲ್ಲಿ
ಒಂದು ಹಾಡುವ ಅವಕಾಶ ಸಿಗುತ್ತೆ. ಅಲ್ಲಿ ಇವರು ಎಲ್ಲರ ನಡುವೆ ಗುರುತಿಸಿಕೊಂಡ್ರು ಅವರು ತಡವಾಗಿಲ್ಲ. ಕೆಲವರು ನೋಡಿ ಸಂಗೀತ ಏನು ಗಾಯಕರೆಲ್ಲ ಗುರುತಿಸುವಾಗ ತಡ ಆಗುತ್ತೆ. ಅದು ಈಗಿನ ಸಮಯದಲ್ಲಿ. ಆಗ ಹಾಡುವವರು ಹೊರ ಬರ್ತಾ ಇರಲಿಲ್ಲ. ಎಲ್ಲ ಹೆಚ್ಚಿನವರು ಹಾಡ್ತಾಯಿದ್ರು, ಆದರೆ ಹಾಡುವರು ಹಾಡನ್ನು ಹೊರಗಡೆ ತೆಗೆಯೋರು ಇರಲಿಲ್ಲ. ಇವರ ಕುಟುಂಬದವರು ಇವರಿಗೆ ಇಂಥ ಒಂದು ಕಲೆ ಇದೆ ಅಂತ ಗೊತ್ತಾಗಿ ಬೇಗನೆ ಅದನ್ನು ಹೊರ ತೆಗೆದು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ನಂತರ ಅವರು ಹಿನ್ನೆಲೆ ಗಾಯನ ಹಾಡಲೇಬೇಕೆಂಬ ಹಠದಲ್ಲಿ ಇವರು ಹಿಂದಿ ಹಾಡು ಹಾಡಲಿಕ್ಕೋಸ್ಕರ ಬಾಂಬೆಯತ್ತ ಅಲೆದಾಡಿದರು ಸ್ವಲ್ಪ. ಆದರೆ ಬೇಗನೆ ಅವಕಾಶ ಸಿಕ್ತು. ಅಷ್ಟು ಬೇಗನೆ ಇವರಲ್ಲಿ ಪ್ರಸಿದ್ಧಿಯಾದರು. ಇವರ ಸಂಗೀತದ ಒಂದು ರಾಜ್ಯಭಾರ 1950ರಿಂದ 1970 ತನಕ ಬರೇ ಮೊಹಮ್ಮದ್ ರಫಿ, ಅದರ ಮಧ್ಯೆ ಕಿಶೋರ್ ಕುಮಾರ್, ಹೀಗೆಲ್ಲ ಒಳ್ಳೊಳ್ಳೆ ಗಾಯಕರು ಬಂದಿದ್ದಾರೆ. ಆದರೆ ಕಿಶೋರ್ ಕುಮಾರ್ ಮತ್ತು ನಮ್ಮ ಮೊಹಮ್ಮದ್ ರಫಿ ಒಳ್ಳೆಯ ಗೆಳೆಯರಾಗಿದ್ದರು. ಅವರಿಗೆ ಆ ಕಡೆ ಈ ಕಡೆ ಅಸೂಯೆ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಕಿಶೋರ್ ಕುಮಾರ್ ಕೂಡ ಮೊಹಮ್ಮದ್ ರಫಿ ಅವರಿಗೆ ಈಕ್ವಲ್ ಆಗಿ ಆಡ್ತಾಯಿದ್ರು. ಆದರೆ ಅವರ ಮಧ್ಯೆ ಯಾವುದೇ ಒಂದು ಮನಸ್ತಾಪ ಆಗಲಿ ಏನೂ ಇರಲಿಲ್ಲ. ಅಷ್ಟು ಅನ್ಯೋನ್ಯತೆಯಿಂದ ಇದ್ದರು. ಇಬ್ಬರು ಕೂಡ ಆವತ್ತಿನ ಫೇಮಸ್ ಗಾಯಕರಾಗಿದ್ದರು. ಇದಾದ ನಂತರ ಇವರು ಬಾಂಬೆಯಲ್ಲೆಲ್ಲ ನೆಲೆ ಕಂಡುಕೊಳ್ತಾರಲ್ವ, ಅದರ ಮಧ್ಯೆ ಏನು ಮಾಡ್ತಾರೆ, ಇವರು ಕನ್ನಡದಲ್ಲಿ ಕೂಡ ಒಂದು ಹಾಡು ಸಿಗುತ್ತೆ. ಆ ಹಾಡು ಯಾವುದು ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಆಮೇಲೆ ಇವರು ಯಾರ ಕೈ ಅಡಿಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅಂದರೆ, ಕಾಲಡಿ ಅಂತ ಅಂದ್ಬಿಟ್ಟೆ, ಇವರು ಶಂಕರ್ ಜೈಕಿಶನ್, ಆಮೇಲೆ OP ನಯ್ಯರ್, RD ಬರ್ಮಾ, ಕಲ್ಯಾಣ್ಜಿ, ಆನಂದ್ಜಿ ಇಂಥ ಒಳ್ಳೊಳ್ಳೆ ಸಂಗೀತ ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿದರು. ಹಾಗಾಗಿ ಇವರಿಗೆ ಒಳ್ಳೆಯ ಹಾಡು ಸಿಕ್ಕಲಿಕ್ಕೆ ತಡವಾಗಿಲ್ಲ. ಅವತ್ತಿನ ಹಾಡಂದರೆ ಮನೆಗಳಲ್ಲಿ ನಾವು ಕೂಡ ಚಿಕ್ಕದಿರೋ ನಮ್ಮ ಮೊಹಮ್ಮದ್ ರಫೀಕ್ ಅವರ ದೊಡ್ಡ ಫ್ಯಾನು. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ರೇಡಿಯೋದಲ್ಲಿ ಮತ್ತು ನಮ್ಮ ಅಪ್ಪನ ಒಂದು ಟೇಪ್ ರೆಕಾರ್ಡ್ ಇತ್ತು, ಅಷ್ಟು ಕ್ಯಾಸೆಟ್ ಇತ್ತು. ಇವರ ಹಾಡುಗಳನ್ನೇ ನಾವು ಜಾಸ್ತಿಯಾಗಿ ಕೇಳ್ತಾ ಇದ್ದಿದ್ದು, ಹಿಂದಿ ಹಾಡುಗಳನ್ನೇ. ಹಿಂದಿ ಮತ್ತು ಕನ್ನಡ ಮಲಯಾಳಂ ಹಾಡುಗಳನ್ನು ನಾವು ಕೇಳ್ತಾ ಇದ್ದೆ. ಅದರಲ್ಲಿ ಹೆಚ್ಚು ನಮ್ಮ ಅಪ್ಪ ಕೇಳ್ತಾ ಇದ್ದಿದ್ದು ಹಿಂದಿ ಹಾಡುಗಳನ್ನು. ಇವರು 26,000ದಿಂದ 27,000 ಮೇಲೆ ಹಾಡು ಹಾಡಿದ್ದಾರೆ. ಆ ಒಂದು ಚಿಕ್ಕ ಬೇಗನೆ ತೀರಿ ಹೋಗಿದ್ದಾರಲ್ವ, ಹಾಗಾಗಿ ಆ ಚಿಕ್ಕ ಒಂದು ಗ್ಯಾಪಲ್ಲಿ ಅವರು ಒಂದು 26ರಿಂದ 27,000 ಹಾಡು 15 ಭಾಷೆಯಲ್ಲಿ ಕೂಡ ಹಾಡಿದ್ದಾರೆ. ಕೆಲವೊಂದು ತಪ್ಪುಗಳು ನಡೆಯುತ್ತೆ, ಕ್ಷಮೆ ಇರಲಿ. 15 ಭಾಷೆಗಳಲ್ಲಿ ಕೂಡ ಆ ಸಮಯದಲ್ಲಿ ಇವರು ಹಾಡಿದ್ದಾರೆ. ಇವರ ಹಾಡುಗಳನ್ನು ಕೇಳದವರು ಯಾರು ಇರಲ್ಲ, ಅಂತಹ ಅದ್ಭುತ ಹಾಡುಗಳು. ಅದರಲ್ಲಿ ಕನ್ನಡದಲ್ಲಿ ನೀನುಡೆವೆ ದೂರ ಎಲ್ಲೆಲ್ಲ ಶೋಕವೇ ಮತ್ತು ಏ ದುನಿಯಾ ಮೆಹಫಿಲ್ ಮೇರೆ ಕಾಮ್ ಕಿ ನಹೀ ಹಿಂದಿಯಲ್ಲಲ್ವ. ಆಮೇಲೆ ಈ ದುನಿಯಾ ಕೆ ರಖವಾಲೆ ಆಜ್ ಮೌಸಮ್ ಬಡಾ ಬಹರೋ ಫೂಲ್ ಬರಸಾವೋ ಮೇರೆ ಮೆಹಬೂಬ್ ಆಯಾ ಹೈ. ಹಿಂದಿಯಲ್ಲಿ ಆಡುವಾಗ ತಪ್ಪೆಲ್ಲ ಇರ್ಬೋದು. ಆಮೇಲೆ ಲಿಕ್ಕೆ ಜಗತ್ ಜೈ ಚುರಾ ಲಿಯಾ ಹೈ ಕ್ಯಾ ಹುವಾ तेरा बता झिलमिल सितारों का चांदनी का चांद हो तेरी बिंदिया रे हाय हाय तेरी बिंदिया रे आने से उसके हाय जाने से उसके जाए बहा. ಹೀಗೆ ಹೇಳೋದು ಬೇಡ ಅವರ ಹಾಡಿನಲ್ಲಿ. ಇಷ್ಟು ಹೇಳಲಿಕ್ಕೆ ಹೋದರೆ ನಾನು ಇದರಲ್ಲಿ ಒಂದು ನಮ್ಮ ಅಪ್ಪನಿಗೆ ಇನ್ನೊಂದು ಧನ್ಯವಾದಗಳನ್ನು ಹೇಳಬೇಕು. ನಮಗೆ ಮೊಹಮ್ಮದ್ ರಫೀಕ್ ಅವರ ಒಂದು ಈ ಸ್ವರನ ಹಾಡನ್ನೆಲ್ಲ ಕೇಳಿಸಿದ್ದು ನಮ್ಮ ಅಪ್ಪ. ಅದೆಲ್ಲ ನಮ್ಮ ಕುಟುಂಬಕ್ಕೆಲ್ಲ ಕೇಳಿಸಿರೋರೇ ನಮ್ಮ ಅಪ್ಪ. ಅವರು ದೊಡ್ಡ ಫ್ಯಾನ್, ನಂತರ ಎಲ್ಲರೂ ಫ್ಯಾನ್ ಆಗಿರೋದು. ಹಾಗಾಗಿ ನಾನು ನಮಗೆ ಮೊಹಮ್ಮದ್ ರಫೀಕ್ ಅವರ ಹಾಡು ಮೇಲೆ ನಮಗೆ ಒಂದು ಉತ್ಸಾಹ ಬಂದಿದೆ ನಮ್ಮ ಅಪ್ಪನಿಂದ. ಹಾಗಾಗಿ ಅಪ್ಪನಿಗೆ ಒಂದು ದೊಡ್ಡ ಧನ್ಯವಾದಗಳು, ಹಾಗೆ ದೊಡ್ಡ ಒಂದು ಕೃತಜ್ಞತೆಗಳನ್ನು ಕೂಡ ನಾನು ಹೇಳ್ತೀನಿ.
ನಮ್ಮ ರಫಿ ಸರ್ ಕ್ಲಾಸಿಕ್ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅವತ್ತು ಒಳ್ಳೊಳ್ಳೆ ಹಿಂದಿಯಲ್ಲಿ ಕ್ಲಾಸಿಕ್ ಹಾಡುಗಳು ಬರ್ತಾಯಿತ್ತು ಗೊತ್ತಾ. ಅದರಲ್ಲಿ ಒಂದು ನನಗೆ ನೆನಪಿದೆ, ನಾನು ಅದು ಇತ್ತೀಚೆಗೆ ಕೇಳಿರೋದು, ಆದರೂ ನನಗೆ ಭಾಳ ಇಷ್ಟವಾದ ಹಾಡು. ಅದರಲ್ಲಿ ಕನ್ನಡ ಹಾಡು ಅದು ಯಾರು ಹಾಡಿದ್ದು ನನಗೆ ಅಷ್ಟು ಗೊತ್ತಿಲ್ಲ. ಹಿಂದಿಯಲ್ಲಿ ರಾಧಿಕೆ ತೂನೆ ಪಂಚರ ಚನಾಯಿ ಅದನ್ನು ಕನ್ನಡದಲ್ಲಿ ಹಾಡಿದ್ದು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಾಧಿಕೆ ನಿನ್ನಯ ಸರಸೈತೀನಿ, ಅದು ನಮ್ಮ ಎಸ್ ಪಿ ಸರ್ ಹಾಡಿದ್ದು. ಸಾರಿ, ನಮ್ಮ ಮೊಹಮ್ಮದ್ ರಫೀಕ್ ಬಂದು ಎಸ್ ಪಿ ಸರ್ನ ಗುರುಗಳು. ಎಸ್ ಪಿ ಸರ್ ನಮ್ಮಂಥವರಿಗೆ ದೇವರು, ಅವರ ದೇವರು ಮೊಹಮ್ಮದ್ ರಫೀಕ್ ಆಗಿದ್ದರು. ಅವರ ಫೋಟೋಗೆ ಕೂಡ ಇವರು ಪೂಜೆ ಮಾಡ್ತಾ ಇದ್ದರು. ಅಷ್ಟೊಂದು ದೊಡ್ಡ ಫ್ಯಾನ್ ಅವರಿಂದಲೇ. ಅವರ ಹಲವಾರು ಇಷ್ಟದ ಒಂದು ಹಾಡುಗಳನ್ನೆಲ್ಲ ಅವರು ಕಲೆಕ್ಷನ್ ಮಾಡಿ ಇಟ್ಟಿದ್ದರು. ಮತ್ತು ಕೊನೆಯಲ್ಲಿ ನೋಡಿ ಅವ್ರನ್ನೂ ಹಾಗೆ ಹೋದರು, ಏನು ಮಾಡಲಿಕ್ಕಾಗಲ್ಲ. ಅದರಲ್ಲಿ ನಮ್ಮ ಮೊಹಮ್ಮದ್ ರಫಿ ಸರ್ ಬಂದು ಬೇಗನೆ ಹೋದರು. ಅವರೊಂದು ಸಾಮಾನ್ಯವಾಗಿ ಒಂದು ಎಷ್ಟನೇ ವಯಸ್ಸಲ್ಲಿ ಹೋದ್ರು ಅಂದರೆ, ಅವರು ಒಂದು 56-57ರ ಮಧ್ಯದಲ್ಲಿ ಹೋದರು. 1980ನೇ ಇಸವಿಗೆ ಇವರು ತೀರಿ ಹೋಗಿದ್ದದ್ದು ಹೃದಯಾಘಾತದಿಂದ, ಜುಲೈ ತಿಂಗಳು. ನನಗೆ ಇವಾಗಲೂ ನೆನಪಿದೆ. ಅದು ಬೆಳಿಗ್ಗೆ ನ್ಯೂಸ್ ಬರ್ತಾಯಿತ್ತು ರೇಡಿಯೋದಲ್ಲಿ. ಅವತ್ತೆಲ್ಲ ರೇಡಿಯೋ ಅಲ್ವ ಜಾಸ್ತಿ, ಟಿ ವಿಗಳೆಲ್ಲ ಇರಲಿಲ್ಲ. ರೇಡಿಯೋದಲ್ಲಿ ನ್ಯೂಸ್ ಬರುವಾಗ ನಮ್ಮ ಅಮ್ಮ ಅಪ್ಪ ಹತ್ತಿದ್ದು, ಅದರಲ್ಲಿ ನಮ್ಮ ಅಮ್ಮ ಹತ್ತಿದ್ದು ಇವತ್ತು ನನ್ನ ಕಣ್ಣ ಮುಂದೆ ಇದೆ. ನಾವು ನಮ್ಮ ಊರಲ್ಲಿ ತಾಯಿ ಮನೆಯಲ್ಲಿ ಆಗ ಶಾಲೆಗೆ ಹೋಗೋ ಮಕ್ಕಳು ನಾವು. ಆಗ ನಮ್ಮ ಅಮ್ಮ ಈ ನ್ಯೂಸ್ ಕೇಳಿದ ತಕ್ಷಣ ನಮಗೆ ಇಷ್ಟೇ ಗೊತ್ತು, ಮೊಹಮ್ಮದ್ ರಫಿ ಹಿಂದಿ ಹಾಡುಗಳು, ಇಷ್ಟು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ಹಾಗೆ ಇಡೀ ನಮ್ಮ ಅಮ್ಮ ಅಪ್ಪ ಅಂತಲ್ಲ, ಇಡೀ ನಮ್ಮ ದೇಶ ವಿದೇಶಗಳಲ್ಲೆಲ್ಲ ತುಂಬ ಜನ ಶೋಕದಲ್ಲಿ ಮುಳುಗಿದ್ರು. ನಮ್ಮ ಪುನೀತ್ ಸರಲ್ಲಿ ಹೋದಾಗ ಹೇಗಿತ್ತು ಹಾಗೇ ಇತ್ತು ನಮ್ಮ ಮೊಹಮ್ಮದ್ ರಫಿ ಸರ್ ಹೋದಾಗ. ಅವತ್ತು ಎಲ್ಲ ರೇಡಿಯೋ ಕೂಡ ಬಂದಾಗಿತ್ತಂತೆ. ಇವರು ರೇಡಿಯೋದಲ್ಲಿ ಸಾಕಷ್ಟು ಹಾಡೆಲ್ಲ ಹಾಡ್ತಾಯಿದ್ರು. ಅವತ್ತು ರೇಡಿಯೋ ಎಲ್ಲ ರಜೆ ಕೊಟ್ಟಿದ್ದರು. ಹಾಗೆ ತುಂಬ ತುಂಬ ನೋವಲ್ಲಿದ್ದರು. ಯಾಕಂದರೆ ಒಂದು ಹಠಾತ್ ಮರಣ ಅವ್ರದ್ದು. ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಿದ್ದರು. ಇವರಿಗೆ 4 ಮಕ್ಕಳಿದ್ದರು. ಇವರ ಮಕ್ಕಳು ಕೂಡ ಚಿಕ್ಕದಿದ್ದರು. ಒಂದು 56ನೇ ವಯಸ್ಸು, 24ರಲ್ಲಿ ಹುಟ್ಟಿದ್ದಂದರೆ ಇವರು 80ರಲ್ಲಿ, ಅಂದರೆ 56, ಕರೆಕ್ಟ್ 56 ವಯಸ್ಸಲ್ಲಿ ಇವರು ತೀರಿ ಹೋದರು. ಅಷ್ಟರಲ್ಲಿ ಇವರು ನೋಡಿ 26,000-27 ಸಾವಿರ ಹಾಡು ಹಾಡಿದ್ದಾರೆ. ತುಂಬ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಿದೆ ಇವರಿಗೆ. ಆಮೇಲೆ ಪದ್ಮಶ್ರೀ ಕೂಡ 1965ರಲ್ಲಿ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಮತ್ತು ಇವರದ್ದು ರೊಮ್ಯಾಂಟಿಕ್ ಮತ್ತು ಈ ಭಕ್ತಿಗೀತೆ ಎಲ್ಲ ಬಹಳಷ್ಟು ಚೆನ್ನಾಗಿ ಹಾಡ್ತಾಯಿದ್ರು. ಹಾಗೆ ಕ್ಲಾಸಿಕಲ್ ಮತ್ತು ಕವ್ವಾಲಿ ಹಾಡು ಅಂತ ಒಂದು ಇತ್ತು ಆ ಸಮಯದಲ್ಲಿ. ಈಗ ಇದೆಯಾ ನನಗೆ ಗೊತ್ತಿಲ್ಲ. ಅದರಲ್ಲಿ ಕೂಡ ಬಹಳ ಜಾಣ, ನಿಪುಣ ಅಂತ ಹೇಳ್ಬೋದು. ಹಾಗಾಗಿ ಎಷ್ಟು ಹೊಗಳಿದರೂ ಸಾಕಾಗಲ್ಲ. ಯಾಕಂದರೆ ಇವರು ತೀರಿ ಹೋಗುವ ಕಾಲದಲ್ಲಿ ನಾವು ಬಹಳ ಚಿಕ್ಕವರು. ಹಾಗಾಗಿ ನಾವೆಲ್ಲ ಇವರ ವಿಷಯಗಳನ್ನು ಹೆಚ್ಚಾಗಿ ಕೇಳಿ ತಿಳ್ಕೊಂಡಿದ್ದು. ಹಾಡುಗಳನ್ನು ಕೂಡ ನಾವು ಹೀಗೆ ಕೇಳಿ ತಿಳ್ಕೊಂಡಿದ್ದು. ಇವರ ಹಾಡು ಕೇಳಿದಾಗ ಎಲ್ಲರಿಗೆ ಬಹಳ ಉತ್ಸಾಹ ಬರುತ್ತೆ. ಮತ್ತೆ ಕೇಳಬೇಕು. ಮೆಲೋಡಿ ಸಾಂಗ್. ಇವತ್ತಿನ ಹಾಗೆ ಅವತ್ತು ಬಡ 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 ಮ್ಯೂಸಿಕ್ ಇರಲಿಲ್ಲ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿತ್ತು. ಇವತ್ತು ಹಾಡುಗಳಿಗೆಲ್ಲಿ ಮ್ಯೂಸಿಕ್ ಜಾಸ್ತಿ ಆದಾಗ ಎಲ್ಲಿ ತಪ್ಪು ಮಾಡ್ತಾರಂತ ಕಂಡು ಹಿಡಿಲಿಕ್ಕಾಗಲ್ಲ. ಅವತ್ತು ಮ್ಯೂಸಿಕ್ ಕಮ್ಮಿ ಇತ್ತು ಹಾಡಲ್ಲಿ. ಆಗ ಇನ್ಸ್ಟ್ರೂಮೆಂಟೆಲ್ಲ ಕಮ್ಮಿಯಾಗಿ ಬಳಸ್ತಾ ಇದ್ರಲ್ಲ, ಆಗ ಈ ಹಾಡುಗಳಲ್ಲಿ ತಪ್ಪು ಇದ್ರೂ ಕಂಡು ಹಿಡಿತಾಯಿದ್ರು. ಹಾಗೆ ತಪ್ಪು ಹಾಡುವಾಗೇನೇ ಇರಲಿಲ್ಲ. ಅವತ್ತಿನ ಒಂದು ಹಾಡು ಹಾಡಬೇಕಂದ್ರೆ ಅಷ್ಟು ಕಷ್ಟ ಇತ್ತು. ಇವತ್ತಿನಾಗೆ ಈಸಿಯಾಗಿ ಹಾಡ್ಕೊಂಡು ಬರೋದು ಅಲ್ಲ. ಹಾಗಾಗಿ ಏನು ಹೇಳೋದು, ನಮ್ಮ ಭಾರತದ ಒಂದು ಇತಿಹಾಸದಲ್ಲೇ ಇವರ ಹೆಸರಂತೂ ಶಾಶ್ವತ. ಇವರ ಹಾಗೆ ಇನ್ನೂ ತುಂಬ ಗಾಯಕರಿದ್ದಾರೆ ಎಲ್ಲ ಭಾಷೆಯಲ್ಲೂ. ಆದರೆ ನಾನು ಈಗ ಮಾತಾಡ್ತಾಯಿದ್ದು ಇವರ ಹೆಸರಲ್ಲಲ್ವ. ಹಾಗೆ ಕಿಶೋರ್ ಕುಮಾರ್ ಅವರ ಹಾಡುಗಳು ಕೂಡ ಬಹಳ ಇಷ್ಟ ನನಗೆ. ಮತ್ತು ಮೊಹಮ್ಮದ್ ರಫೀಕ್, ಲತಾ ಮಂಗೇಶ್ಕರ್ ಜೊತೆ ಮತ್ತು ಆಶಾ ಭೋಸ್ಲೆ ಇವರ ಜೊತೆ ಎಲ್ಲ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಇವರ ಪತ್ನಿ ಹೆಸರು ಬಲ್ಕಿಸ್ ಬಾನು ಅಂತ. ಇವರಿಗೆ 3 ಮಕ್ಕಳಲ್ಲ, ಸಾರಿ, ಇವರಿಗೆ 4 ಮಕ್ಕಳು. ಆವಾಗ ಮಕ್ಕಳು ಬಹಳ ಚಿಕ್ಕವರಾಗಿದ್ದರು. ಇವರು ಅವತ್ತಿನಿಂದಲೇ ಅವರು ಬಹಳ ಒಂದು ಸರಳ ಜೀವಿ. ಇವತ್ತು ನೋಡಿ, ನಾವು ಸಿನಿಮಾ ನಟ ನಟಿಯರನ್ನು, ಗಾಯಕಿಯರು ನೋಡಬೇಕಂದ್ರೆ ಅವರನ್ನು ಒಂದು ಮುಟ್ಟಿ ಮಾತಾಡಿಸ್ಬೇಕಂದ್ರೆ ಕಷ್ಟ. ಹಾಗೆ ಇರಲಿಲ್ಲ ಅವತ್ತು. ಇವರು ಸಾಮಾನ್ಯವಾಗಿ ಎಲ್ಲರ ಕೈ ಕೂಡ ಸಿಗ್ತಾಯಿದ್ರು. ಅಂತಹ ಒಂದು ಒಳ್ಳೆಯ ಗಾಯಕರು ಇವರು. ಅದಲ್ಲದೆ ದೊಡ್ಡ ಕೂಡು ಕುಟುಂಬದಲ್ಲಿ ಬೆಳೆದು ಬಂದ ಕಾರಣ ಇವರಿಗೆ ಬಹಳಷ್ಟು ವಿನಯ ಇತ್ತು. ಒಳ್ಳೆಯ ವಿನಯಶೀಲ ವ್ಯಕ್ತಿಯವರು. ಅವರ ಒಂದು ಮರಣ ಇದೆ ಅಲ್ವ, ಅದು ಅವರ ಕುಟುಂಬದವರಿಗೆ ಬಿಟ್ಟರೆ ಇಡೀ ನಮ್ಮ ಈ ಒಂದು ಭಾರತದಲ್ಲೇ
ಅನಿವಾಸಿ ಭಾರತೀಯರಾಗಲಿ ನಮ್ಮ ಭಾರತದವರಾಗಲಿ ಯಾರಿಗೂ ಆ ದುಃಖವನ್ನು ಸಹಿಸ್ಲಿಕ್ಕಂತ ಹೊತ್ತು ಸಾಧ್ಯವಾಗಿಲ್ಲ. ಇವತ್ತಿಗೂ ಅದನ್ನು ನೆನೆಸಿದ್ರೆ ಎಲ್ಲರಿಗೂ ಬೇಸರ. ಅವರು ಇನ್ನೂ ಒಂದು 20-25 ವರ್ಷಗಳ ಕಾಲ ಇದ್ದಿದ್ದರೆ ಅದು ಎಷ್ಟೆಷ್ಟು ಚಂದದ ಹಾಡುಗಳನ್ನು ಕೂಡ ಹಾಡ್ತಾಯಿದ್ರಲ್ವ. ಅದೇ ಹೇಳೋದು, ಕೆಲವೊಂದು ಸಮಯದಲ್ಲಿ ನಮಗೆ ಏನಾಗುತ್ತೆ ಗೊತ್ತಾ, ಒಳ್ಳೆಯವರಿಗೆ ದೇವರು ಕೈ ಹಿಡಿಯೋದಿಲ್ಲ ಅನ್ನೋದಕ್ಕೆ ನಮ್ಮ ಪುನೀತ್, ಮೊಹಮ್ಮದ್ ರಫಿ ಸರ್, SP ಬಾಲಸುಬ್ರಹ್ಮಣ್ಯಂ ಎಲ್ಲರೂ ದೊಡ್ಡ ದೊಡ್ಡ ಸಾಕ್ಷಿ. ಇವರೆಲ್ಲ ಇರಬೇಕಾಗಿತ್ತು. ಯಾಕೆ ಇವರು ಹೋದರು ಅಂತ ಅನ್ನಿಸ್ತಾ ಇದೆ. ಎಂತೆಂಥ ಹಾಡುಗಳು ಬರ್ತಾಯಿತ್ತಲ್ವ. ನಂತರ ಇವರ ಮತ್ತಿನ ಪೀಳಿಗೆಯಲ್ಲಿ ಯಾರು ಹಾಡಿದವರೋ ಇಲ್ವೋ ಅಂಥದ್ದು ಸರಿಯಾಗಿ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಇವರಷ್ಟು ಹೆಸರನ್ನು ಇವರ ಕುಟುಂಬದಲ್ಲಿ ಮತ್ತೆ ಯಾರು ತೆಗೀಲಿಕ್ಕೆ ಸಾಧ್ಯವೂ ಇಲ್ಲ, ತೆಗೆದೂ ಇಲ್ಲ. ಹಾಗೆ ನಮ್ಮ ದೇಶದ ಒಂದು ಇತಿಹಾಸದ ಗಾಯಕ ರಫಿ ಸರ್ಗೆ ಇಂದಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಈಗ ಹಿಂದಿಯಲ್ಲಿ ಏನಾದರೂ ನಾವು ಒಂದು ರಿಯಾಲಿಟಿ ಶೋ ನೋಡಿದಾಗ ಇವರ ಎಷ್ಟೆಷ್ಟು ಪುಟ್ಟ ಮಕ್ಕಳು ಇವರ ಮೊಮ್ಮಕ್ಕಳ ಮಕ್ಕಳಾಗ್ತಾರೇನೋ ಅಂಥವರು ಕೂಡ ಇವರ ಹಾಡನ್ನು ಹಾಡುವಾಗ, ಅದು ಒಂದು ತಪ್ಪಿಲ್ಲದೆ ಹಾಡ್ತಾ ಇರುವಾಗ ಎಲ್ರಿಗೂ ಖುಷಿಯಾಗುತ್ತೆ ಅದನ್ನು ನೋಡಿದಾಗ. ಹಾಗಾಗಿ ಎಲ್ಲಿ ಮಹಾರಾಷ್ಟ್ರದಲ್ಲಂತೂ ಇವರು ಅಲ್ಲಿಯ ಸಂಗೀತ ಪ್ರಿಯರಿಗೆಲ್ಲ ಇವರೊಂದು ದೇವರೇ ಅಂತ ಹೇಳ್ಬೋದು. ಇಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಇದಿಷ್ಟೇ ಅಲ್ಲ, ಇನ್ನೂ ತಿಳಿಬೇಕಾದ ಅನೇಕ ಸಂಗತಿಗಳಿದೆ. ಎಲ್ಲವನ್ನು ಹೇಳಬೇಕಂದ್ರೆ ನಾವು ಇಲ್ಲಿ ಎಷ್ಟೋ ಅವರು ವೀಡಿಯೋ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಚಿಕ್ಕ ಅಂದರೆ ಒಂದು 20 ನಿಮಿಷ ವೀಡಿಯೋದಲ್ಲಿ ಎಷ್ಟು ಕವರ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ನಾನು ಇವರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಗಳನ್ನು ತಿಳಿಯೋದೆಲ್ಲ ನನಗೊಂದು ಹವ್ಯಾಸ ಇತ್ತು. ಇವರ ಬಗ್ಗೆ ಅಂತಲ್ಲ, ಕಲಾವಿದರ ಬಗ್ಗೆ, ಗಾಯಕರ ಬಗ್ಗೆ, ಅವತ್ತಿನಿಂದ ಇವತ್ತಿನವರೆಗಿರುವ ಗಾಯಕರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾನು ತಿಳಿತೀನಿ. ಇವರೆಲ್ಲಿಯವರು, ಎಷ್ಟು ಹಾಡು ಹಾಡಿದ್ದಾರೆ, ಯಾವ ಹಾಡು ಹಾಡಿದ್ದಾರೆ ಹಾಗೆಲ್ಲ. ಹಾಗೆ ನನ್ನ ಹತ್ರ ಮೊಹಮ್ಮದ್ ರಫಿ ಸರ್ದು ನನ್ನ ಹತ್ರ ಅಂತಲ್ಲ, ನಮ್ಮ ಮನೆಯಲ್ಲಿ ಅವರ ಎಲ್ಲ ಹಾಡುಗಳದ್ದು ಒಂದು ಕಲೆಕ್ಷನ್ ಇದೆ. ಒಂದು ಪೆನ್ ಡ್ರೈವಿಗೆ ಹಾಕಿ ಇಟ್ಟಿದ್ದೀವಿ. ನಮಗೆ ಬೇಕಾದಾಗ ಕೇಳ್ತೀವಿ. ಮತ್ತು ಈಗ ಯೂಟ್ಯೂಬಲ್ಲಿ ಎಲ್ಲಿ ಬೇಕಾದರೂ ನಮಗೆ ಹಾಡುಗಳು ಸಾಕಷ್ಟು ಸಿಗುತ್ತಲ್ವ. ಹಾಗೆ ಇವತ್ತಿನ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಮತ್ತು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡ್ಬೋದು. ಹಾಗೆ ತಪ್ಪಿದರೆ ನೀವು ನನ್ನನ್ನು ತಿದ್ದಬಹುದು. ಯಾವುದೇ ಬೇಸರ ಇಲ್ಲ. ಯಾಕೆಂದರೆ ನಾವು ಭಾಳಷ್ಟು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಅಷ್ಟೇ ಜ್ಞಾನ ತುಂಬಿರಬೇಕು. ಮತ್ತು ನಾವು ಎಲ್ಲಿ ಅದಕ್ಕೆ ತಪ್ಪು ಬರದಾಗೆ ನಾವು ಸೂಕ್ಷ್ಮತೆಯಿಂದ ನಾವು ಮಾತಾಡಬೇಕಲ್ವ. ಅವರ ಸಾಧನೆ ಅಂದರೆ ಅದು ನಾವು ಹೋಗಿ ಅಡುಗೆ ಮಾಡಿದಾಗೆ ಅಲ್ಲ, ಅಥವಾ ನಾವು ಹೋಗಿ ಯಾರ ಹತ್ರ ಮಾತಾಡಿದಾಗಲ್ಲ. ಬಹಳ ದೊಡ್ಡ ಸಾಧಕರು ಇವರೆಲ್ಲ. ಮತ್ತೊಮ್ಮೆ ಇಂಥವರು ಹುಟ್ಟಿ ಬರೋದಂದರೆ ಖಂಡಿತ ಸಾಧ್ಯವೇ ಇಲ್ಲ. ಈ ಪ್ರಪಂಚಕ್ಕೆ ಒಬ್ಬರೇ ಬಾಲಸುಬ್ರಹ್ಮಣ್ಯಂ, ಒಬ್ಬರೇ ಕಿಶೋರ್ ಕುಮಾರ್, ಒಬ್ಬರೇ ಮೊಹಮ್ಮದ್ ರಫೀಕ್, ಹಾಗೆ ನಮ್ಮ ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್, ಒಬ್ಬರೇ ಲತಾ ಮಂಗೇಶ್ಕರ್, ಒಬ್ಬರೇ ಜಾನಕಮ್ಮ, ಒಬ್ಬರೇ ಸುಶೀಲಮ್ಮ, ಹೀಗೆ ಚಿತ್ರಕ್ಕ, ಅವರೆಲ್ಲ ಒಬ್ಬೊಬ್ಬರೇ. ಅವರು ಮತ್ತೆ ಹುಟ್ಟಿ ಬರಲಿಕ್ಕೆ ಅಥವಾ ಇವರನ್ನು ಇಮಿಟೇಟ್ ಮಾಡಲಿಕ್ಕೂ ಯಾರಿಗೆ ಸಾಧ್ಯವಿಲ್ಲ. ಆಲ್ಮೋಸ್ಟ್ ನಮ್ಮ ಸೋನು ನಿಗಮ್ ಹೀಗೆ ಹಾಡ್ತಾರೆ. ಆದರೆ ಇವರಲ್ಲ, ಅದು ಸೋನು ನಿಗಮ್, ಇವರು ಮೊಹಮ್ಮದ್ ರಫೀಕ್ ಅಲ್ವ. ಸೋನು ನಿಗಮ್ ಕೂಡ ಚೆನ್ನಾಗಿ ಹಾಡ್ತಾರೆ. ಆದರೆ ಅವರ ಹಾಡಿಗೆ ಸ್ವಲ್ಪ ಅದಕ್ಕೆ ಏನಲ್ಲಿ ಗೌರವ ತಂದು ಕೊಡಲಿಕ್ಕೆ ಸೋನು ನಿಗಮ್ ಅವರಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ಅದರಲ್ಲೂ ಎಲ್ರಿಗೂ ಬಹಳ ಖುಷಿ ಇದೆ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ರಫಿ ಸರ್ನ ಅಥವಾ ರಫಿ ಸಾಹೇಬರ ಹೃದಯದ ಸಂಗೀತದ ಶಾಶ್ವತವಾದ ಹೆಜ್ಜೆ ಗುರುತು ಬಗ್ಗೆ ಈ ವಿಡಿಯೋ ನಾನು ಮಾಡಿದೆ. ಹಾಗೆ ನಿಮಗೆ ಇಷ್ಟವಾದರೆ ನಾನು ಮತ್ತೆ ಒಳ್ಳೆ ಗಾಯಕರ ಬಗ್ಗೆ ಮತ್ತು ಒಳ್ಳೆ ಕಲಾವಿದರ ಬಗ್ಗೆ ವಿಡಿಯೋ ಮಾಡಿಕೊಂಡು ನಾನು ಬರ್ತೀನಿ. ಇವರೆಲ್ಲ ಏನು ಹೇಳೋದು, ಭೂಮಿಯಲ್ಲಿ ಯಾವತ್ತೂ ಇವರ ಹೆಸರು ಅದು ಅಚ್ಚಳಿಯದೆ ಉಳಿದಿದೆ. ಹಾಗಾಗಿ ಈ ಒಂದು ಮೊಹಮ್ಮದ್ ರಫಿ ಸರ್ ಆಗಲಿ ಅಥವಾ ಯಾವುದೇ ಮೇರು ಗಾಯಕರು, ಯಾವುದೇ ಭಾಷೆ ಮೇರು ಗಾಯಕರಾಗಲಿ, ಇವರೆಲ್ಲ ನಮ್ಮ ಒಂದು ಏನು ಹೇಳೋದು, ಇಂಡ್ಯಾದಲ್ಲಿ ಹುಟ್ಟಿದವರು ಅಂತ ನಾವು ಬಹಳಷ್ಟು ಹೆಮ್ಮೆ ಪಡಬೇಕು. ಯಾಕಂದರೆ ಇವರು ಬೇರೆ ದೇಶದಿಂದ ಬಂದವರೆಲ್ಲ ನಮ್ಮ ಭಾರತದ ಹೆಮ್ಮೆಯ ಪುತ್ರರು ಅಂತ ಹೇಳಬೇಕು. ಅದಕ್ಕೆಲ್ಲ ನಾವು ಯಾವಾಗಲೂ ಹೆಮ್ಮೆ ಪಡ್ತೀವಿ. ಹಾಗಾಗಿ ನಾವೆಲ್ಲರೂ ಇವರನ್ನು ಸ್ಮರಿಸ್ತಾ ಇರೋಣ, ಇವರ ಹಾಡು ಕೇಳ್ತಾ ಇರೋಣ, ಆ ಹಾಡಿಗೆ ಗೌರವ ಕೊಡೋಣ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಟಾಟಾ, ಬಾಯ್, ಸಿ ಯು.